ಮ್ಯಾಮ್ ಅದೇ ವಿಕ್ಟ್ರಿ ಚಿತ್ರದಿಂದ ನೀವು ಪಾದಾರ್ಪಣೆ ಮಾಡಿದ್ರಿ ಇಂಡಸ್ಟ್ರಿಗೆ. ಹೌದು. ಆ ಅವಕಾಶ, ಆ ರೆಕಾರ್ಡಿಂಗ್, ಆ ಎಕ್ಸ್ಪೀರಿಯನ್ಸ್ ಹೇಳ್ತೀರಾ ಮ್ಯಾಮ್? ಆಕ್ಚುಲಿ ನನ್ಗೆ ಫಸ್ಟ್ ಸಿನಿಮಾ ಫೀಲ್ಡ್ ಅಲ್ಲಿ ಫಸ್ಟ್ ಆಪರ್ಚುನಿಟಿ ಕೊಟ್ಟಿದ್ದು ಅಂದ್ರೆ ನಾನ್ ಸಿಡಿ ಕೇಳಿ ಅಗೇನ್ ಲೈಕ್ ಐ ಸೆಡ್ ಯೋಗರಾಜ್ ಭಟ್ ಸರ್ ಅವ್ರಿಗೆ ಪರ್ಸನಲ್ ಆಗಿ ಕಳಿಸ್ಕೊಟ್ರು. ಬಿಕಾಸ್ ನನಗೆ ಇಂಡಸ್ಟ್ರಿನಲ್ಲಿ ಇಂತಿಂತ ಮ್ಯೂಸಿಕ್ ಡೈರೆಕ್ಟರ್ಸ್ ಇದಾರೆ ಅಂತ ಗೊತ್ತಿತ್ತು, ಬಟ್ ಅವ್ರಿಗೆ ಹೆಂಗ್ ಅಪ್ರೋಚ್ ಮಾಡ್ಬೇಕು ಅಂತ ಗೊತ್ತಿರಲಿಲ್ಲ. ಯೋಗರಾಜ್ ಭಟ್ ಸರ್ ಕೈಗೆ ಆ ಸಿಡಿ ಸಿಕ್ಕಿದ್ದೆ ಇಟ್ ವಾಸ್ ಲೈಕ್ ಕೋ ಇನ್ಸಿಡೆನ್ಸ್. ನನ್ನ ಅಂಕಲ್ ಯಾವ್ದೋ ಒಂದು ಕಾಮನ್ ಫ್ಯಾಮಿಲಿ ಗೆಟ್ ಟುಗೆದರ್ ಅಲ್ಲಿ ಆ ಹಾಡ್ನ ಪ್ಲೇ ಮಾಡ್ತಾರೆ. ಆ ಗೆಟ್ ಟುಗೆದರ್ ಅಲ್ಲಿ ಯೋಗರಾಜ್ ಭಟ್ ಮತ್ತೆ ಅವ್ರ ವೈಫ್ ಎಲ್ಲ ಬಂದಿರ್ತಾರೆ. ಆ ಹಾಡ್ನ ಕೇಳಿ ಅವರಲ್ಲಿ ಇದು ಯಾರಿದ್ದು ಅವ್ರನ್ನ ಕರ್ಸಿ ಅಂತ ಹೇಳಿ ನನ್ನ ಅಂಕಲ್ ನನ್ನ ಅವ್ರ ಮನೆ ಕರ್ಕೊಂಡು ಹೋಗ್ತಾರೆ. ಸೊ ಆ ಸಿಡಿನ ಸರ್ ಎಲ್ಲಾರ್ಗು ಕಳಿಸಿದ್ರು. ಬಟ್ ಫಸ್ಟ್ ನನ್ನ ಹಾಡ್ ಇಷ್ಟ ಆಗಿ ಕರ್ದಿದ್ದು ಶ್ರೀಧರ್ ಸಂಭ್ರಮ್ ಸರ್ ಅವರು. ಸೊ ಶ್ರೀಧರ್ ಸರ್ ನನ್ನ ಕರ್ಸಿ ಒಂದ್ ವಾಯ್ಸ್ ಟೆಸ್ಟ್ ಮಾಡಿದ್ರು. ಅದು ಒಂದೆರಡು ಹಾಡು ಹಾಡ್ಸಿದ್ರು, ಆಲಾಪ ತರ ಎಲ್ಲ ಮಾಡಿಸಿದ್ರು. ಅದಾಗ್ತಾ ಇರುವಾಗ್ಲೇನೆ ಅನೂಪ್ ಸೀಳಿನ್ ಅವರು ಅದೇ ಸ್ಟುಡಿಯೋಗ್ ಬರ್ತಾರೆ. ಶ್ರೀಧರ್ ಸರ್ಗೆ ಶ್ರೀಧರ್ ಬನ್ನಿ ಕಾಫಿ ಕುಡಿಯೋಣ ಅಂತ ಕರೆಯಕ್ ಬರ್ತಾರೆ. ಬಟ್ ನಾನು ಹಾಡ್ತಾ ಇದ್ದೀನಿ ಕೇಳಿಸ್ಕೊಂಡು ನಂದು ಒಂದ್ ಕಾಂಪೋಸಿಷನ್ ಇದೆ ಬಂದ್ ಹಾಡ್ತೀರಾ ಅಂತ ಕೇಳ್ತಾರೆ. ಸೊ ಲಿಟ್ರಲಿ ಸರ್ ಗ್ರೌಂಡ್ ಫ್ಲೋರ್ ಅಲ್ಲಿ ಕೂತಿದ್ರು ಶ್ರೀಧರ್ ಸರ್, ಅನೂಪ್ ಸರ್ ಫಸ್ಟ್ ಫ್ಲೋರ್ ಅಲ್ಲಿ ಇದ್ರು. ಸೊ ನಾನು ಗ್ರೌಂಡ್ ಫ್ಲೋರ್ ಇಂದ ಫಸ್ಟ್ ಫ್ಲೋರ್ ಹೋದೆ. ಈ ರೆಕಾರ್ಡಿಂಗ್ ಮುಗಿಸ್ಕೊಂಡು ಫಸ್ಟ್ ಫ್ಲೋರ್ ಹೋದೆ, ಅಲ್ಲಿ ರೆಕಾರ್ಡ್ ಮಾಡಿದೆ. ಅಲ್ಲಿ ರೆಕಾರ್ಡ್ ಮಾಡುವಾಗ ಅರುಣ್ ಅಂತ ಒಬ್ರು ರಿದಮ್ ಪ್ರೋಗ್ರಾಮರ್ ಅವ್ರು ನನ್ನ ಹಾಡ್ ಕೇಳ್ಬಿಟ್ಟು ನಂದೊಂದು ಸಾಂಗ್ ಮಿಕ್ಸಿಂಗ್ ಇದೆ, ವಾಯ್ಸ್ ಟ್ರೈ ಮಾಡೋಣ ಅಂತ ಅವ್ರ ಕೆಲಸ ಮಾಡ್ತಿದ್ದೆ ಸೆಕೆಂಡ್ ಫ್ಲೋರ್ ಅಲ್ಲಿ. ಸೊ ನಾನು ಸೆಕೆಂಡ್ ಫ್ಲೋರ್ ಹೋದೆ. ಲಿಟ್ರಲಿ ಗ್ರೌಂಡ್ ಫ್ಲೋರ್ ಟು ಫಸ್ಟ್ ಫ್ಲೋರ್ ಟು ಸೆಕೆಂಡ್ ಫ್ಲೋರ್ ಒಂದೇ ದಿನದಲ್ಲಿ. ಸೊ ಐ ಮೀನ್ ನಾನ್ ಅಂದ್ರೆ ಟೈಮ್ ಕೂಡ್ ಬಂದಾಗ, ಕಾಲ ಕೂಡ್ ಬಂದಾಗ ಎಲ್ಲಾನು ಸೇರ್ ಬರುತ್ತೆ, ಕೂಡ್ ಬರುತ್ತೆ ಅನ್ನೋದಕ್ಕೆ ಅದೊಂದು ಲೈಕ್ ಎಕ್ಸ್ಪೀರಿಯನ್ಸ್, ನನ್ಗೆ ಲೈವ್ ಎಕ್ಸ್ಪೀರಿಯನ್ಸ್ ನನ್ನಲ್ಲಿ. ಬಟ್ ಏನಾಗುತ್ತೆ ಅಂದ್ರೆ ನಮ್ಮ ಇಂಡಸ್ಟ್ರಿನಲ್ಲಿ ಒಬ್ರಿಗೆ ಯಾರೋ ಒಂದು ಸಿಂಗರ್, ಹೊಸ ಸಿಂಗರ್ ಪರಿಚಯ ಆದ್ರೆ ಅದು ಹಂಗೆ ಮಾತು ಹಂಗೆ ಸ್ಪ್ರೆಡ್ ಆಗತ್ತೆ. ಒಂದು ಹೊಸ ಸಿಂಗರ್ ಬಂದಿದ್ದಾರೆ, ನೋಡಿ ಟ್ರೈ ಮಾಡಿ, ನಾನು ಈ ಹಾಡು ಹಾಡಿಸ್ತೆ, ಟ್ರೈ ಮಾಡಿ ಅನ್ನೋ ತರ ಒಂದು ಮಾತು ಹಂಗೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಸೊ ಒಂದು ಹೊಸ ಸಿಂಗರ್ ಬಂದಾಗ ಮ್ಯೂಸಿಕ್ ಇಂಡಸ್ಟ್ರಿನಲ್ಲಿ ಹಂಗೆ ಸ್ಪ್ರೆಡ್ ಆಗುತ್ತೆ. ಒಂದ್ ಸಿಂಗರ್ ಇದ್ದಾರೆ, ನೀವು ಟ್ರೈ ಮಾಡಿ ಅಂತ. ಹಂಗೆ ನನ್ನ ಹಾಡುಗಳು ಅಥವಾ ನಂದು ಡೆಮೋ ಸಿಡಿ ಏನಿತ್ತು ಅದು ಹರಿ ಸರ್ಗೆ, ಹರಿಕೃಷ್ಣ ಸರ್ಗೆ, ಅರ್ಜುನ್ ಜನ್ಯ ಸರ್ಗೆ, ಇವ್ರಿಗೆ ಎಲ್ಲರಿಗೂ ಹೋಗುತ್ತೆ. ಈ ತರ ನನ್ ಹಾಡ್ ಕೇಳಿ ಈಗ ಅರ್ಜುನ್ ಜನ್ಯ ಸರ್ ನನ್ನ ಒಂದು ಆಡಿಷನ್ ಕರೀತಾರೆ. ಆ ಸಾಂಗು ಓನೆ ನಾನು ಅದನ್ನ ಆಡಿಷನ್ ಅಂತಾನೆ ಅನ್ಕೊಂಡು ನಾನು ಹೋಗ್ತೀನಿ, ಅದನ್ನ ಹಾಡ್ತೀನಿ. ಅದಾದ್ಮೇಲೆ ಮರ್ತು ಹೋಗುತ್ತೆ ನಾನು ಅದ್ ಹಾಡಿದೀನಿ ಅಂತ. ಬಟ್ ಒಂದು 3 ವಾರ ಬಿಟ್ಕೊಂಡು ನನ್ಗೆ ಸರ್ ಮೆಸೇಜ್ ಕಳಿಸ್ತಾರೆ, ನಾಳೆ ಆಡಿಯೋ ಲಾಂಚ್ ಇರುತ್ತೆ. ಹಿಂದಿನ ದಿನ ನನಗೆ ಮೆಸೇಜ್ ಕಳಿಸ್ತಾರೆ, ನಾಳೆ ಆಡಿಯೋ ಲಾಂಚ್ ಇದೆ ಬನ್ನಿ ಅಂತ. ನಾನು ನನ್ ತಲೆಯಲ್ಲಿ ಒಂದು ಆಡಿಯೋ ಲಾಂಚ್ ಕರೀತಿದ್ದಾರೆ ಅಂತ, ನನಗೆ ಗೊತ್ತಿಲ್ಲ ನಾನ್ ಹಾಡಿರೋದು ರೀಟೈನ್ ಮಾಡ್ಕೊಂಡಿದ್ದಾರೆ ಅಂತ. ಆಮೇಲೆ ಸರ್ ಇನ್ನೊಂದು ಮೆಸೇಜ್ ಕಳಿಸ್ತಾರೆ, ಬೈ ದ ವೇ ಕಂಗ್ರಾಚುಲೇಷನ್ಸ್, ಯು ಆರ್ ಶೇರಿಂಗ್ ಯೋರ್ ಕ್ರೆಡಿಟ್, ಸಾಂಗ್ ಕ್ರೆಡಿಟ್ ವಿತ್ ಮೀಕಾ ಸಿಂಗ್ ಕಳಿಸ್ತಾರೆ. ಸೊ ನಾನು ಐ ವಾಸ್ ಸೋ ಥ್ರಿಲ್ಡ್ ಅಂಡ್ ಎಕ್ಸೈಟೆಡ್. ಸೊ ಹಂಗೆ ಓನೆ ಆಗಿತ್ತು. ಮ್ಯಾಮ್ ಆ ರೆಕಾರ್ಡಿಂಗ್ ಹೇಗೆ ಅಂದ್ರೆ ನಡೀತು ಮ್ಯಾಮ್? ನಿಮ್ದು ಫಸ್ಟ್ ರೆಕಾರ್ಡಿಂಗ್ ಅಲ್ಲ ಅಫಿಷಿಯಲ್ ಆಗಿ, ಆ ಕರೆಕ್ಷನ್ಸ್ ಆಗ್ಲಿ, ನೀವು ಬರ್ಕೊಳ್ಳೋದಾಗ್ಲಿ, ಆತರ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಮ್ಯಾಮ್? ಯಾಕಂದ್ರೆ ಮ್ಯೂಸಿಕ್ ಡೈರೆಕ್ಟರ್ಸ್ ಹೇಳ್ತಾ ಇರ್ತಾರಲ್ಲ, ಅವ್ರಿಗೆ ಅವ್ರ ತಲೆಯಲ್ಲಿರೋ ಯೋಚನೆಗಳೇನು, ನೀವು ಹೇಗೆ ಆಡ್ಬೇಕು ಅಂತ? ಏನಿಲ್ಲ ಅಂದ್ರೆ ನಾನು ಹೋದಾಗ ಸರ್ ಹೇಳಿದ್ರು, ನನ್ಗೆ ತುಂಬಾ ಪೆಪ್ಪಿ ಆಗಿಬೇಕು, ಒಂದು ಹಾಡ್ನಲ್ಲಿ ಒಂದು ತುಂಟತನ ಇರ್ಬೇಕು. ಸೊ ಆ ಒಂದು ಥಾಟ್ ನ ಮೈಂಡ್ ಅಲ್ಲಿ ಇಟ್ಕೊಂಡು ಪ್ರೆಸೆಂಟ್ ಮಾಡಿ ಅಂತ ಹೇಳ್ತಿ. ತುಂಬಾ ಮಾಕ್ ಮಾಡೋ ತರ, ಚುಡಾಯಿಸ್ಕೊಂಡ್ ಹಾಡೋ ತರ ಲಿರಿಕ್ಸ್ ಹಂಗೆ ಇದೆ. ಸೊ ತುಂಬಾ ಟಾಂಟ್ ಮಾಡ್ಕೊಂಡು ಚುಡಾಯಿಸ್ಕೊಂಡ್ ಹಾಡೋ ತರದ ಲಿರಿಕ್ಸ್. ಸೊ ಆ ಒಂದು ಟೋನ್ ಬೇಕು ನನ್ಗೆ, ಆ ಟಿಂಬರ್ ಬೇಕು, ತುಂಬಾ ಪ್ಲೇಫುಲ್ ಆಗಿ ಕೇಳಿಸ್ಬೇಕು ಅದು ಅನ್ನೋ ತರ ಹೇಳಿದ್ರಷ್ಟೇ. ಅದ್ ಬಿಟ್ರೆ ಏನು
ಸ್ಪೆಸಿಫಿಕ್ ಆಗಿ ನನ್ಗೆ ಹಿಂಗೆ ಹಾಡಿ ಹಂಗೆ ಹಾಡಿ ಅಂತ ಏನ್ ಹೇಳಿಲ್ಲ. ಸೊ ಅದನ್ನ ನನ್ ಮೈಂಡ್ ಅಲ್ಲಿ ಇಟ್ಕೊಂಡು ಹಾಡ್ದೆ. ಒಳ್ಳೆ ಹಿಟ್ ಆಯ್ತಲ್ಲ ಮ್ಯಾಮ್ ನೀವು ಹಾಡಿದ್ದು ಪಿಕ್ಚರ್ ಆಗ್ಲಿ ಹೀರೋ ಆಗ್ಲಿ. ವಿಕ್ಟ್ರಿ ಚಿತ್ರ, ಆ ಚಿತ್ರದಲ್ಲಿ ಭಾಗ ಆಗಿದ್ದ ಎಲ್ಲಾ ಕಲಾವಿದರಿಗೂ, ಟೆಕ್ನಿಷಿಯನ್ಸ್ಗೂ, ಮ್ಯೂಸಿಷಿಯನ್ಸ್ಗೂ ಎಲ್ರಿಗೂ ಸಕ್ಸಸ್ ಅನ್ಕೊಟ್ಟು. ಮಿಕಾ ಸಿಂಗ್ ಅವರು ಒಳ್ಳೆ ಸಿಂಗರು, ಬಾಲಿವುಡ್ ಸಿಂಗರ್, ಹಾಗಾಗಿ ಅವ್ರ ಜೊತೆ ಹಾಡೋದು ಹೇಗಿತ್ತು ಮ್ಯಾಮ್ ಎಕ್ಸ್ಪೀರಿಯನ್ಸ್? ಐ ಮೀನ್ ಅವ್ರ ಜೊತೆಗ್ ಹಾಡಕ್ಕೆ ನನ್ಗೆ ಅವಕಾಶ ಸಿಕ್ಲಿಲ್ಲ. ಅವ್ರು ಮುಂಬೈಯಲ್ಲಿ ರೆಕಾರ್ಡ್ ಮಾಡಿದ್ರು, ನಾನ್ ಬೆಂಗಳೂರಲ್ಲಿ ರೆಕಾರ್ಡ್ ಮಾಡಿದೆ. ನಾವಿಬ್ರು ಜೊತೆಗ್ ಹಾಡಿರತ್ರ ಕೇಳಿಸುತ್ತೆ, ಬಟ್ ಬೇರೆ ಬೇರೆ ಸ್ಟುಡಿಯೋದಲ್ಲಿ ರೆಕಾರ್ಡ್ ಮಾಡಿದ್ದು. ಐ ಮೀನ್ ಅಫ್ಕೋರ್ಸ್ ಅವರು ತುಂಬಾ ದೊಡ್ಡ ಸಾಧನೆ ಮಾಡಿದ್ದಾರೆ ಬಾಲಿವುಡ್ ಅಲ್ಲಿ. ಬೇರೆ ಬೇರೆ ತರದ ಹಾಡುಗಳನ್ನ ಹಾಡಿ ಏನೋ ಸಾವಿರಾರು ಫ್ಯಾನ್ಸ್ ನ ಗಳಿಸ್ಕೊಂಡಿದ್ದಾರೆ. ಅವರ ಒಂದು ವಾಯ್ಸ್ ಒಟ್ಟಿಗೆ ನನ್ನ ವಾಯ್ಸ್ ಬಂದಾಗ, ಆಸ್ ಅ ಫಸ್ಟ್ ಸಾಂಗ್, ಡೆಬ್ಯೂ ಸಾಂಗ್ ಅಂತ ಬಂದಾಗ, ಇಟ್ಸ್ ಅ ಟ್ರೂಲಿ ಆಡೆಡ್ ಅಡ್ವಾಂಟೇಜ್. ಐ ಆಮ್ ವೆರಿ ಗ್ರೇಟ್ಫುಲ್. ಅವಾಗ ರೆಸ್ಪಾನ್ಸ್ ಎಲ್ಲ ಹೇಗಿತ್ತು ಮ್ಯಾಮ್? ಸಾಂಗ್ ಅಷ್ಟೊಂದು ಹಿಟ್ ಆಗಿದ್ದು ತುಂಬಾ ಚೆನ್ನಾಗಿತ್ತು. ಬಿಕಾಸ್ ಆ ಸಾಂಗ್ ಇಂದಾನೇ ನಾನು ಇದುವರೆಗೂ ನನ್ನ ಇಂಡಸ್ಟ್ರಿನಲ್ಲಿ ನನ್ನ ಕೆಲಸಗಳು ಸಿಕ್ಕಿರೋದು, ಸಿಗ್ತಾ ಇರೋದು. ಒಂದೊಂದೇ ಹಾಡ್ ಆಡ್ ಆಗ್ತಾ ನಿಮ್ಮ ಪ್ರೊಫೈಲ್ ದೊಡ್ಡದಾಗ್ತಾ ಹೋಗುತ್ತೆ, ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಸೊ ಯಾವ ಹಾಡ್ಗಳು ಪಾಪ್ಯುಲರ್ ಆಗಿಲ್ಲ ಅದ್ರದ್ದು ಕಾಂಟ್ರಿಬ್ಯೂಷನ್ ಇರುತ್ತೆ. ಸೊ ಇಟ್ಸ್ ಲೈಕ್ ಮೆಟ್ಲು ಹತ್ಕೊಂಡ್ ಹೋದಂಗೆ. ಮೊದಲನೇ ಮೆಟ್ಲು, ಇವಾಗ ಎಷ್ಟನೇ ಮೆಟ್ಲಲ್ಲಿ ಇದೀನಿ ಗೊತ್ತಿಲ್ಲ, ಬಟ್ ಮೊದಲನೇ ಮೆಟ್ಲನ್ನ ಯಾವತ್ತೂ ಮರಿಬಾರ್ದು ಅಂತ ಹೇಳ್ತಾರೆ. ಸೊ ಐ ಓ ಎವ್ರಿಥಿಂಗ್ ಟು ದಟ್ ಸಾಂಗ್, ಎವ್ರಿಥಿಂಗ್ ಟು ದಟ್ ಪ್ರಾಜೆಕ್ಟ್. ಆದ್ಮೇಲೆ ಯಾವ ತರ ಅವಕಾಶಗಳು ಬಂತು ಮ್ಯಾಮ್ ನಿಮಗೆ? ಯಾಕಂದ್ರೆ ಅದು ತುಂಬಾ ಹಿಟ್ ಆಗಿತ್ತಲ್ಲ. ಹೌದು. ಅದೇ ನಾನ್ ಹೇಳ್ದಂಗೆ, ಇವಾಗ ಒಂದು ಹೊಸ ಸಿಂಗರ್ ಬಂದಾಗ ಯಾವ ತರ ಒಂದು ನಿಮ್ಗೆ ಮೆಸೇಜ್ ಸ್ಪ್ರೆಡ್ ಆಗತ್ತೆ, ಆ ಸಿಂಗರ್ದು ಸಾಂಗ್ ಹಿಟ್ ಆದಾಗ ಆ ಮೆಸೇಜ್ ಸ್ಪ್ರೆಡ್ ಆಗೋದ್ ಏನಾಗುತ್ತೆ, ಅದು 2x ಸ್ಪೀಡ್ ಅಲ್ಲಿ ಸ್ಪ್ರೆಡ್ ಆಗುತ್ತೆ. ಸೊ ಹಂಗಾಗಿ ನನ್ಗೆ ಇಂಡಸ್ಟ್ರಿಯಲ್ಲಿ ತುಂಬಾ ಕೆಲಸ ಸಿಗಕ್ ಶುರು ಆಯ್ತು. ಬೇರೆ ಬೇರೆ ಮ್ಯೂಸಿಕ್ ಡೈರೆಕ್ಟರ್ಸ್ ಕರೆಯಕ್ ಶುರು ಮಾಡಿದ್ರು. ಅದರಿಂದ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ನನಗೆ ಸಿಗಕ್ ಶುರು ಆಯ್ತು. ದೊಡ್ಡ ಸಿಂಗರ್ಸ್ ಜೊತೆ ಪರ್ಫಾರ್ಮ್ ಮಾಡಕ್ಕೆ ಅವಕಾಶ ಸಿಗಕ್ ಶುರು ಆಯ್ತು. ಸೊ ಅಂದ್ರೆ ಒಂದು ಹಾಡು ಪಾಪ್ಯುಲರ್ ಆದಾಗ, ಹಿಟ್ ಆದಾಗ, ಅದ್ರ ಜೊತೆ ಏನೇನೆಲ್ಲ ಬರುತ್ತೆ ಆಡೆಡ್ ಅಡ್ವಾಂಟೇಜ್, ಅದೆಲ್ಲವೂ ನನಗೆ ಸಿಕ್ತು. ದೊಡ್ಡ ದೊಡ್ಡ ಸಿಂಗರ್ ಜೊತೆ ಹಾಡಿದೀರಾ ಅಂತ ಹೇಳಿದ್ರೆ ಯಾರ್ಯಾರ ಜೊತೆ ಹಾಡಕ್ಕೆ ನಿಮ್ಗೆ ಅವಕಾಶ ಬಂತು ಮ್ಯಾಮ್? ರಾಜೇಶ್ ಕೃಷ್ಣನ್ ಸರ್, ವಿಜಯ್ ಪ್ರಕಾಶ್ ಸರ್, ಅನುರಾಧ ಭಟ್ ಅಕ್ಕ, ಸೂಪರ್, ಸುನೀತಾ, ಜೋಗಿ ಸುನೀತಾ ಅಕ್ಕ, ಸುಪ್ರಿಯಾಚಾರ್ಯ ಅಕ್ಕ, ಇವರೆಲ್ಲರದು ಪರಿಚಯ ಆಗಿದ್ದು ನಾನು ಇಂಡಸ್ಟ್ರಿಗೆ ಬಂದ್ಮೇಲೆ, ನನ್ನ ಹಾಡ್ ಪಾಪ್ಯುಲರ್ ಆದ್ಮೇಲೆ. ಯಾವಾಗಾದ್ರೂ ಲೈವ್ ಅವ್ರ ಜೊತೆ ಹಾಡಕ್ಕೆ ಅವಕಾಶ ಸಿಗ್ತಾ ಮ್ಯಾಮ್? ಯಾವ್ದಾದ್ರು ಶೋದಲ್ಲಿ, ಕಾರ್ಯಕ್ರಮಗಳಲ್ಲಿ ಹಾಡಿದೀನಿ ಜೊತೆಗೆ. ಓಕೆ. ಬೇರೆ ಬೇರೆ ಮ್ಯೂಸಿಕ್ ಡೈರೆಕ್ಟರ್ಸ್ ಜೊತೆ ಕೂಡ ನೀವು ವರ್ಕ್ ಮಾಡಿದೀರಾ, ಆ ಎಕ್ಸ್ಪೀರಿಯನ್ಸಸ್ ಹೇಗಿತ್ತು? ನಾನು ಕೋರಸ್ ಹಾಡ್ತಾ ಇದ್ದೆ ಮುಂಚೆ. ಹಂಗಾಗಿ ನನ್ಗೆ ಎಲ್ಲಾ ಮ್ಯೂಸಿಕ್ ಡೈರೆಕ್ಟರ್ಸ್ ನ ಮೀಟ್ ಮಾಡೋ ಅವಕಾಶ ಸಿಕ್ತು. ಬಿಕಾಸ್ ಒಂದೊಂದಷ್ಟು ರೀ ರೆಕಾರ್ಡಿಂಗ್ಸ್ ಗಳು ನಡೀತಿತ್ತು. ಬರೀ ಹಾಡ್ಗಳು ಮಾತ್ರ ಅಲ್ಲ, ರೆಕಾರ್ಡಿಂಗ್ಸ್ ತುಂಬಾ ಇಟ್ಸ್ ಅ ಮೇಜರ್ ಪಾರ್ಟ್ ಆಫ್ ಮೂವಿ ಮೇಕಿಂಗ್. ಸೊ ಅದ್ರಲ್ಲಿ ನಮ್ಗೆ ಹಾಡಕ್ ಅವಕಾಶ ಸಿಕ್ತು. ಅದು ದಿನಗಟ್ಲೆ ನಡೀತಾ ಇತ್ತು. ಸೊ ಎಲ್ಲರನ್ನೂ ಭೇಟಿ ಮಾಡಕ್ ಅವಕಾಶ ಸಿಕ್ತು. ಅಂದ್ರೆ ಡೈರೆಕ್ಟರ್ಸ್ ಜೊತೆ ಒಬ್ಬೊಬ್ಬರ ಜೊತೆ ಒಂದೊಂದು ಎಕ್ಸ್ಪೀರಿಯನ್ಸ್ ಅಂತ ಇರುತ್ತಲ್ಲ ಮ್ಯಾಮ್, ಒಂದೊಂದು ಮೆಮೊರೇಬಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಆ ಎಕ್ಸ್ಪೀರಿಯನ್ಸಸ್ ನ ಶೇರ್ ಮಾಡ್ತೀರಾ? ಫಾರ್ ಎಕ್ಸಾಂಪಲ್ ಅಂದ್ರೆ ಮೋಸ್ಟ್ಲಿ ಮ್ಯೂಸಿಕಲ್ ಎಕ್ಸ್ಪೀರಿಯನ್ಸಸ್. ಹೌದು. ಅಂಡ್ ಅವ್ರ ಕೆಲಸ ಮಾಡೋ ರೀತಿ, ಅದನ್ನ ನೋಡೋ ಅವಕಾಶ ಸಿಗುತ್ತೆ. ಏನಾಗುತ್ತೆ ಅಂತಂದ್ರೆ, ಕೆಲ್ಸಕ್ಕೆ ಅಂತ ಭೇಟಿ ಮಾಡಿದಾಗ ಯು ವಿಲ್ ಆಲ್ಸೋ ಗೆಟ್ ಟು ನೋ ದ ಪರ್ಸನ್ ಅಲ್ವಾ? ಒಬ್ಬ ವ್ಯಕ್ತಿ ಹೇಗೆ ಅನ್ನೋದು ನಿಮ್ಗೆ ಸ್ವಲ್ಪ ಮಟ್ಟಿಗೆ ಅಟ್ಲೀಸ್ಟ್ ನಿಮ್ಗೆ ಗೊತ್ತಾಗುತ್ತೆ. ಟು ಪಿಕ್ ಅಂಡ್ ಸೇ ಮ್ಯಾಮ್, ಫಾರ್ ಎಕ್ಸಾಂಪಲ್ ಇವರಿಂದ ನನಗೆ ಈ ಕ್ವಾಲಿಟಿ ತುಂಬಾ ಇಷ್ಟ ಆಯ್ತು ಆತರ ಅಂತ ಅಂದ್ರೆ, ಹರಿಕೃಷ್ಣ ಸರ್ ವರ್ಕ್ ಮಾಡೋ ಸ್ಟೈಲ್ ನನಗೆ ತುಂಬಾ ಇಷ್ಟ. ಅವರು ಯಾವ್ದೇ ಸಿಂಗರ್ ಅಲ್ಲಿ ಆ ಸಿಂಗರ್ ಸ್ಟ್ರೆಂತ್ ಏನಿದೆಯಲ್ಲ ಅದ್ರ ಮೇಲೆ ಮಾತ್ರ ವರ್ಕ್ ಮಾಡ್ತಾರೆ. ಇವಾಗ ನಿಮ್ ಕೈಲಿ ಇದನ್ನ ಹಾಡಕ್ ಆಗಲ್ಲ ಅಂತಂದ್ರೆ ಅವ್ರು ನಿಮ್ಗೆ ಕೊಡೋದೇ ಇಲ್ಲ. ನಿಮ್ ಕೈ ಏನ್ ಹಾಡಕ್ ಆಗತ್ತೆ ಅದನ್ನ ಮಾತ್ರ ಕೊಡ್ತಾರೆ. ಸೊ ಇಟ್ ಮೇಕ್ಸ್ ಬೋತ್
ಆಫ್ ಆರ್ ವರ್ಕ್ ವೆರಿ ಈಸಿ. ಓಕೆ ಓಕೆ ಅವ್ರ ಸಮಯನೂ ಸೇವ್ ಆಗುತ್ತೆ, ನಮ್ ಸಮಯನೂ ಸೇವ್ ಆಗುತ್ತೆ, ಹೌದು. ಅಲ್ಲಿ ಕೆಲಸ ಮಾಡ್ತಾರೋ ಸೌಂಡ್ ಇಂಜಿನಿಯರ್ ಸಮಯನೂ ಸೇವ್ ಆಗುತ್ತೆ. ಹ್ಮ್ ಅಂಡ್ ಅವ್ರ ಕೆಲಸ ಮಾಡೋ ಶೈಲಿ ಅಂದ್ರೆ ಅವ್ರು ಕಂಪೋಸ್ ಮಾಡಕ್ಕಿರ್ಬೋದು ಅಥವಾ ರೆಕಾರ್ಡ್ ಮಾಡಕ್ಕಿರ್ಬೋದು ಎಲ್ಲ ಪಟ 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 ಅಂತ ಮುಗಿಸ್ಬಿಡ್ತಾರೆ. ಓಕೆ ಸೊ ಅವ್ರ ಆ ಕ್ವಾಲಿಟಿ ಆ ಕ್ವಾಲಿಟಿ ನನಗೆ ತುಂಬಾ ಇಷ್ಟ. ಅಂಡ್ ಸರ್ ಯಾವಾಗ್ಲೂ ತುಂಬಾ ಕಾಮ್ ಅಂಡ್ ಚಿಲ್ಡ್ ಔಟ್ ಆಗಿರ್ತಾರೆ. ಓಕೆ ಅಂದ್ರೆ ಬೈತಾ ಇರ್ತಾರೆ ಮಧ್ಯದಲ್ಲಿ, ಬಟ್ ಅದು ಅವ್ರು ಬೈತಿದ್ದಾರೆ ಅಂತಾನು ಗೊತ್ತಾಗಲ್ಲ ಇನ್ನೊಂದ್ ಪರ್ಸನ್ಗೆ. ಅವ್ರ ಸಾಮಾನ್ಯ ಬೈತಾ ಇರ್ತಾರೆ. ಅವ್ರು ಹೋದ್ಮೇಲೆ ಅನ್ಸುತ್ತೆ ಇವಾಗ ಬೈದ್ರು ತಾನೇ ಅವ್ರು. ನನ್ ಅರ್ಜುನ್ ಜನ್ಯಾ ಸರ್ ಸಾಂಗ್ ಅಲ್ಲಿ ಎಷ್ಟು ಇನ್ವಾಲ್ವ್ ಆಗ್ತಾರೆ ಅದು ನನಗೆ ತುಂಬಾ ಇಷ್ಟ. ಅಂದ್ರೆ ಅವ್ರಿಗೆ ವೆರಿ ಮೆಥಾಡಿಕಲ್ ಇನ್ ಹಿಸ್ ಅಪ್ರೋಚ್. ಹಂಗೆ ಇರ್ಬೇಕು, ವೆರಿ ಪರ್ಟಿಕ್ಯುಲರ್ ಅಬೌಟ್ ಟಿಂಬರ್, ಟೆಕ್ಸ್ಚರ್ ಅಂಡ್ ನ್ಯೂಯನ್ಸಸ್. ನಾನೇನು ಹೇಳ್ತೀನಿ ಮ್ಯೂಸಿಕ್ ಲ್ಯಾಂಗ್ವೇಜ್ ಅಲ್ಲಿ. ಸೊ ಅದೆಲ್ಲ ತುಂಬಾ ಮೈನ್ಯೂಟ್ ಡೀಟೇಲ್ಸ್ ಗೆ ಅವರು ಕಾನ್ಸಂಟ್ರೇಟ್ ಮಾಡ್ತಾರೆ. ಸೊ ಆ ಕ್ವಾಲಿಟಿ ನನಗೆ ತುಂಬಾ ಇಷ್ಟ. ಗುರು ಕಿರಣ್ ಸರ್ ಸೂಪರ್ ಚಿಲ್ಡ್ ಔಟ್. ಅವ್ರ ಜೊತೆ ಕೆಲಸ ಮಾಡೋದು ಪಾರ್ಟಿ ಮಾಡ್ದಂಗೆ ಇರುತ್ತೆ, ಕೆಲಸ ಮಾಡ್ದಂಗೆ ಅನ್ಸಲ್ಲ. ಸೊ ಅದು ಇಷ್ಟ. ಅಂಡ್ ಮನೋಮೂರ್ತಿ ಸರ್ ಅವ್ರು ವೆರಿ ಸ್ಟ್ರಿಕ್ಟ್. ಅವ್ರಿಗೆ ಹಿಂಗ್ ಹಾಡ್ಬೇಕಂದ್ರೆ ಹಿಂಗೆ ಹಾಡ್ಬೇಕು, ಒಂಚೂರ್ ಆ ಕಡೆ ಈ ಕಡೆ ಹೋದ್ರು ಬೇಡ ಸಂಗೀತ, ನಾನ್ ಹೇಳ್ದಂಗ್ ಹಾಡು ಅಂತ ಹೇಳ್ತಾರೆ. ನಾನ್ ಇಷ್ಟೇ ಹೇಳಿದ್ದು ಅಷ್ಟೇ ಹಾಡು ಅಂತ ಹೇಳ್ತಾರೆ. ಸೊ ಒಬ್ರೊಬ್ರ ಜೊತೆ ಒಂದೊಂದು ಕ್ವಾಲಿಟಿ. ಅಂಡ್ ಇವಾಗಿರೋ ಹೊಸ ಮ್ಯೂಸಿಕ್ ಡೈರೆಕ್ಟರ್ ಜೂಡಾ ಸ್ಯಾಂಡಿ ಅವರು ನಾನು ಅವ್ರಿಗೆ ರೆಕಾರ್ಡ್ ಮಾಡಕ್ ತುಂಬಾ ಇಷ್ಟ. ಬಿಕಾಸ್ ಹಿ ಬ್ರಿಂಗ್ಸ್ ಔಟ್ ದ ಬೆಸ್ಟ್ ಟೋನಲ್ ಕ್ವಾಲಿಟಿ. ಒಂದು ಟೆಂಪರ್ ನಾನು ಹೈ ಹೋಗ್ತಾ ಹೋಗ್ತಾ ಸ್ವಲ್ಪ ಥಿನ್ ಆಗತ್ತೆ ನನ್ ವಾಯ್ಸ್. ಆ ಝೋನ್ ನ ಅವ್ರು ಟಚ್ ಮಾಡಲ್ಲ. ಅವ್ರಿಗೆ ನನ್ನ ಮಿಡ್ ಆಕ್ಟೇವ್ ನನ್ನ ಏನ್ ಹಾಕ್ತೀನಿ ಅದು ತುಂಬಾ ಇಷ್ಟ ಅವ್ರಿಗೆ. ಅಂಡ್ ಅದನ್ನೇ ಅವರು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ಅದನ್ನೇ ಮೈಂಡಲ್ಲಿ ಇಟ್ಕೊಂಡು ಅವ್ರು ಕಂಪೋಸ್ ಮಾಡ್ತಾರೆ. ಸೊ ಆಲ್ ದೀಸ್ ಥಿಂಗ್ಸ್ ಐ ಹೇಳಿಲ್ಲ. ಅಂಡ್ ರವಿ ಬಸ್ರೂರ್ ಸರ್ ಜೊತೆ ಕೆಲಸ ಮಾಡಿರೋದು. ರವಿ ಬಸ್ರೂರ್ ಸರ್ ಅಂತೂ ಇಟ್ಸ್ ಲೈಕ್ ನೀವು 10 ಜನ ಮಾಡೋ ಕೆಲಸ ರವಿ ಬಸ್ರೂರ್ ಅವ್ರೊಬ್ರೆ ಮಾಡ್ತಾ ಇರ್ತಾರೆ. ಅಟ್ ದ ಸೇಮ್ ಟೈಮ್ ನಾವ್ ಆರಾಮಾಗಿ ಕುತ್ಕೊಂಡು ತಿಂದು ಟೀ ಕುಡ್ದು ಕಾಫಿ ಕುಡ್ದು ಅಷ್ಟೆಲ್ಲ ಬ್ರೇಕ್ ತಗೋತಾ ಇರ್ತೀವಿ. ಅವ್ರು ಯಾವ್ದು ಬ್ರೇಕ್ ತಗೊಳ್ದೆ ಕಂಟಿನ್ಯೂಸ್ ಆಗಿ ನಾ ಹೇಳದ್ನಲ್ಲ, ಸಿಂಗಿಂಗು, ಸೌಂಡ್ ಇಂಜಿನಿಯರಿಂಗು, ಪ್ರೋಗ್ರಾಮಿಂಗು, ಮಿಕ್ಸಿಂಗ್, ಮಾಸ್ಟರಿಂಗು, ಅದನ್ನ ಫೈಲ್ ನ ಟ್ರಾನ್ಸ್ಫರ್ ಮಾಡೋದು, ಈ ಎಲ್ಲಾ ಕೆಲ್ಸಾನು ಒಬ್ರೇ ಒಂದೇ ಅಟ್ ಎ ಟೈಮ್ ಮಾಡ್ತಾ ಇರ್ತಾರೆ. ಅದು ಒಂದ್ ಪ್ರಾಜೆಕ್ಟ್ ಅಲ್ಲ, 10 ಪ್ರಾಜೆಕ್ಟ್ ಸೈಮಲ್ಟೇನಿಯಸ್ಲಿ ಮಾಡ್ತಾ ಇರ್ತಾರೆ. ಸೊ ಎಂಥ ದೊಡ್ಡ ಮಲ್ಟಿ ಟಾಸ್ಕಿಂಗ್ ಅಂದ್ರೆ ನಾನು ಒಂದ್ಸಲಿ ತಲೆ ತಿರ್ಗುತ್ತೆ ಅವ್ರ ಹತ್ರ ರೆಕಾರ್ಡ್ ಮಾಡಕ್. ಒಂದ್ ನಿಮಿಷ, ಒಂದ್ 5 ನಿಮಿಷ ಸುಮ್ಮನೆ ಕುತ್ಕೋತೀರಾ, ನನಗೆ ಸ್ಟ್ರೆಸ್ ಆಗ್ತದೆ ಅಂತ ಹೇಳ್ತೀನಿ. ಅವ್ರಿಗೆ ಮೇಡಮ್ ಅವರೇ ಟೈಮ್ ವೇಸ್ಟ್ ಮಾಡ್ಬಾರ್ದು ಅಂತ ಹೇಳ್ತಾರೆ. ಸೊ ಒಬ್ರೊಬ್ರದ್ದು ಒಂದೊಂದು ಅಪ್ರೋಚ್, ಒಬ್ರೊಬ್ರ ಹತ್ರ ಒಂದೊಂದು ವಿಷಯಗಳನ್ನ ಕಲಿಯೋದಿದೆ. ಆಮೇಲೆ ನಿಮ್ಗೆ ಬೇರೆ ಬೇರೆ ಅವಕಾಶಗಳು ಸಿಗ್ತಾ ಹೋಯ್ತು. ಆಮೇಲೆ ನಿಮ್ಗೆ ಮೆಮೊರೇಬಲ್ ಸಾಂಗ್ಸ್ ಅಂತ ಅಂದ್ರೆ ಯಾವ್ದು ಮ್ಯಾಮ್? ಈಗ ತೂಗು ಮಂಚದಲ್ಲಿ ಕಿರಿಕ್ ಪಾರ್ಟಿಯಲ್ಲಿ ಅದು ನನ್ ಹಾಡ್ ತುಂಬಾ ಇಷ್ಟ. ಸೊ ಹಂಗಾಗಿ ಅಂದ್ರೆ ಅದ್ ಆಕ್ಚುಲಿ ಒರಿಜಿನಲಿ ಅದೊಂದು ಭಾವಗೀತೆ. ವೆಂಕಟೇಶ್ ಮೂರ್ತಿ ಅವರು ಬರ್ತಿತ್ತು, ನಮನ ಪ್ರಕಾಶ್ ಅವರು ಒರಿಜಿನಲ್ ಆಗಿ ಹಾಡಿದ್ದು ಭಾವಗೀತೆ ಸಿಡಿಯಲ್ಲಿ. ಮೂವಿನಲ್ಲಿ ಅದನ್ನ ಆ ಹಾಡ್ನ ಅಳವಡಿಸ್ಕೋತಾರೆ. ಆ ಹಾಡ್ನ ತಗೊಂಡಾಗ ನನ್ನ ರಕ್ಷಿತ್ ಅವರು ಫೋನ್ ಮಾಡಿ, ಅವರೇ ಪರ್ಸನಲ್ ಆಗಿ ಫೋನ್ ಮಾಡಿ ಈ ಹಾಡ್ನ ಬಂದ್ ಹಾಡ್ಕೊಡ್ಬೇಕು ಅಂತ ಹೇಳ್ತಾರೆ. ಅಜ್ನೀಶ್ ಅವರು ತುಂಬಾ ಬ್ಯೂಟಿಫುಲ್ ಆಗಿ ಈ ಪ್ರೋಗ್ರಾಮ್ ಮಾಡ್ತಾರೆ ಅದನ್ನ. ಸೊ ದಟ್ ಸಾಂಗ್ ಇಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ತೂಗು ಮಂಚದಲ್ಲಿ ಕೂತು ಮೇಘ ಶ್ಯಾಮರಾತ್ರಿ ಕಾತು ಆಡುತ್ತೀಹನು ಏನೋ ಮಾತು ರಾಗಿ ನಾಚುತ್ತಿದ್ದಳು ಸೆಗದ ಬೆರಳಿನಲ್ಲಿ ಸುತ್ತಿ ಜಡಿಯ ತುದಿಯ ಕೆನ್ನು ಹೊತ್ತಿ ಜುಮ್ಮುಗೂಡುವ ಮುಖವನೆತ್ತಿ ಕಣ್ಣ ಮುಚ್ಚುತ್ತಿದ್ದಳು ತೂಗು ಮಂಚದಲ್ಲಿ. ಆಮೇಲೆ ತುಂಬಾ ಒಳ್ಳೆ ಒಳ್ಳೆ ಹಿಟ್ಸ್ ಅಂತ ಅಂದ್ರೆ ನಿಮ್ ಲಿಸ್ಟ್ ಅಲ್ಲಿ ತುಂಬಾನೇ ಇದೆಯಲ್ಲ ಮ್ಯಾಮ್. ಈಗ ಹೃದಯಕ್ಕೆ ಹೆದರಿಕೆ, ಬೆಳಕಿನ ತಿಳಿಯುತ್ತೆ ತಿಳಿ, ರನ್ನ ಮೂವಿ, ಅಪ್ಪು ಸರ್ ಹಾಡಿದ್ದು
ದೊಡ್ಡ ಮನೆ ಹುಡುಗ ಚಿತ್ರದ್ದು ಹಾ ಕೇರ್ ಆಫ್ ದೊಡ್ಡ ಮನೆ ಟೈಟಲ್ ಟ್ರ್ಯಾಕ್. ಹೌದೌದು. ಅಂಡ್ ಸರ್ ಜೊತೆ ಹಾಡೋ ಅವಕಾಶ ಸಿಕ್ತು. ಅವ್ರ ಹ್ಮ್. ಮೂವಿಗಲ್ದೆ ಅವ್ರ ಹಾ. ಜೊತೆ ಹಾಡೋ ಅವಕಾಶ ಸಿಕ್ತು. ಉಪ್ಪು ಹುಡಿಕಾರ ಅಂತ ಒಂದು ಚಿತ್ರದಲ್ಲಿ ಓಕೆ ಓಕೆ ರೋಮಿಯೋ ಅಂತ ಒಂದು ಹಾಡು. ಓಕೆ ಅದು ಬಿಟ್ಟು ಇನ್ನೊಂದ್ 2-3 ಹಾಡುಗಳನ್ನ ಅವ್ರ ಜೊತೆ ಹಾಡೋ ಅವಕಾಶ ಸಿಕ್ತು. ಓಕೆ ಓಕೆ. ಅವರಿಂದ ಬಂದಿದ್ಯಾ ಮ್ಯಾಮ್ ಮತ್ತೆ ಕಾಂಪ್ಲಿಮೆಂಟ್ಸ್ ಆ ಹಾಡಿಗೆ? ಎಸ್, ಅಂದ್ರೆ ನಾನು ಹ್ಮ್. ಇದು ರಾಜಕುಮಾರ ಮೂವಿ ರಿಲೀಸ್ ಟೈಮ್ ಅಲ್ಲಿ ನನಗೆ ಸರ್ ನ ಇಂಟರ್ವ್ಯೂ ಮಾಡಕ್ಕೆ ಅವಕಾಶ ಸಿಕ್ತು. ಸೂಪರ್. ಸೊ ನಾನು ಸ್ಪೆಂಟ್ ಗುಡ್ 2 hours ವಿತ್ ಹಿಮ್. ಓ ಇಂಟರ್ವ್ಯೂ ಮಾಡಕ್ಕಿಂತ ಮುಂಚೆ ಹ್ಮ್. ನಾವು ಮಾತಾಡ್ತಾ ಇದ್ವಿ, ಅಂದ್ರೆ ಹ್ಮ್. ಮ್ಯೂಸಿಕ್ ಬಗ್ಗೆ ಮಾತಾಡ್ತಾ ಇದ್ವಿ. ಹ್ಮ್. ಅವ್ರಿಗೆ ನಾನು ಐ ರಿಮೈಂಡೆಡ್ ಹಿಮ್, ನಾನು ದೊಡ್ಡ ಮನೆ ಹುಡುಗದಲ್ಲಿ ಹಾಡಿದ್ದೀನಿ ಹಾ. ಅಂಡ್ ರೋಮಿಯೋ ಹಾಡಿದ್ದೀನಿ ಅದೆಲ್ಲ ಹೇಳ್ತಿದ್ರು. ಎಸ್ 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 ಆಫ್ ಕೋರ್ಸ್, ಹ್ಮ್. ತುಂಬಾ ಚೆನ್ನಾಗಿ ಹಾಡ್ತೀರಾ ಸಂಗೀತ ಅಂತೆಲ್ಲ ಹೇಳಿದ್ರು. ಆಮೇಲೆ ಇಂಟರ್ವ್ಯೂ ಮಧ್ಯದಲ್ಲಿ ಅವರೇ ನಿಲ್ಸ್ಬಿಟ್ಟು ಇವಾಗ ಒಂದ್ ಹಾಡ್ ಹೇಳಿ, ನೀವು ಜಾಸ್ತಿ ಮಾತಾಡ್ತಾ ಇದ್ದೀರಾ ಸಾಕು ಅಂತ ಹೇಳ್ಬಿಟ್ಟು ಒಂದ್ ಹಾಡ್ ಹೇಳ್ತಿದ್ರು. ಓಕೆ. ತಮ್ ನಮ್ ಹಾಡ್ಸಿದ್ರು. ಅವರು ನನ್ ಜೊತೆ ಹಾಡಿದ್ರು. ಅಂಡ್ ದೆನ್ ಲೈಕ್ ಸಿಕ್ಕಾಪಟ್ಟೆ ಚೆನ್ನಾಗಿ ಹಾಡ್ತೀರಾ ನೀವು ಅಂತೆಲ್ಲ. ವೆರಿ ಜನರಸ್ ಓಕೆ ಇನ್ ಹಿಸ್ ವರ್ಡ್ಸ್. ಆಮೇಲೆ ಫಿಟ್ನೆಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಓಕೆ. ಅಂಡ್ ಅವ್ರದ್ದು ಹೇಳ್ತಾ ಇದ್ರು, ಹ್ಮ್. ಫಿಟ್ನೆಸ್ ಬಗ್ಗೆ ಒಂದಷ್ಟು ಲೆಕ್ಚರ್ ಕೊಟ್ರು. ಇದ್ Okay. ಮಾಡು ಇದ್ ಮಾಡು ಅಂತೆಲ್ಲ ಡಿಸ್ಕಸ್ ಮಾಡ್ತಾ ಇದ್ವಿ. ಆಮೇಲೆ Okay. ಕೊನೆಗೆ he was like, ಹ್ಮ್. ಸಂಗೀತ, ಲೈಫ್ ಇಸ್ ವೆರಿ ಶಾರ್ಟ್, ಹ್ಮ್. ಜೀವನ ತುಂಬಾ ಚಿಕ್ಕದು, ಇದೆಲ್ಲ ತಲೆ ಕೆಡ್ಸ್ಕೊಳ್ಬೇಡ, ಹ್ಮ್. ಆರಾಮಾಗಿ ನಿಮ್ಗೆ ಏನ್ ಬೇಕೋ ಅದ್ ತಿನ್ಕೊಂಡ್ ಮಜವಾಗಿರೋ ಅಂತ ಕೊನೆಗೆ ಹೇಳಿದ್ರು. ಬಟ್ ಏನೇ ಮಾಡಿದ್ರು ಒಂದ್ ಲಿಮಿಟ್ ಅಲ್ಲಿ ಮಾಡು, ಸೊ ದಟ್ ಯು ಕ್ಯಾನ್ ಎಂಜಾಯ್ ಇಟ್ ಫಾರ್ ಅ ಲಾಂಗ್ ಟೈಮ್ ಅನ್ನೋ ತರ ಹೇಳಿದ್ರು. ಓಕೆ ಹಿ ವಾಸ್ ವೆರಿ ಸ್ವೀಟ್. ಅಂದ್ರೆ ಅವ್ರನ್ನ ಅದೇ ಫಸ್ಟ್ ಟೈಮ್ ನಾನು ಭೇಟಿ ಮಾಡಿದ್ದು. ಓಕೆ. ಆದ್ರೆ ಅದು ಬಿಟ್ಟು ಒಂದ್ 2-3 ಇವೆಂಟ್ಸ್ ನಲ್ಲಿ ನಾನು ಅವ್ರನ್ನ ನೋಡಿದ್ದೆ. ಬಟ್ ಹ್ಮ್. ಅಫ್ಕೋರ್ಸ್ ಅವ್ರನ್ನ ಮಾತಾಡ್ಸೋ ಅವಕಾಶ ಸಿಕ್ಕಿರ್ಲಿಲ್ಲ. ಹಾ. ಬಟ್ ಈ ಒಂದು ಟೈಮ್ ಅಲ್ಲಿ ನನ್ಗೆ ಅವ್ರನ್ನ ಮಾತಾಡ್ಸೋ ಅವಕಾಶ ಸಿಕ್ತು. ಅದ್ರ ಜೊತೆಗೆ ನಾನು ಸ್ಟೇಟ್ ಅವಾರ್ಡ್ ಬಂದಾಗ, ಹಾ. ಸ್ಟೇಟ್ ಅವಾರ್ಡ್ ಕಲೆಕ್ಟ್ ಮಾಡ್ಕೊಳಕ್ ಹೋದಾಗ ಸ್ಟೇಜ್ ಮೇಲೆ ಹ್ಮ್. ನಮ್ಮ ಚೀಫ್ ಮಿನಿಸ್ಟರ್ ಹಾ. ಸಿದ್ದರಾಮಯ್ಯ ಅವರು, ಹ್ಮ್. ಅಪ್ಪು ಸರ್ ಹಾ. ಎಲ್ಲಾರು ನನ್ ಹಿಂದೆನೆ ನಿಂತಿದ್ರು. ಅಂದ್ರೆ ಓಕೆ ಓಕೆ. ಸಿಎಂ ನನ್ಗೆ ಅವಾರ್ಡ್ ಕೊಡುವಾಗ ನನ್ ಹಿಂದೆನೆ ಅಪ್ಪು ಸರ್ ಇದ್ರು. ಓ ನಾನ್ ನಡ್ಕೊಂಡ್ ಹೋದಾಗ, ಸ್ಟೇಜ್ ಮೇಲೆ ನಡ್ಕೊಂಡ್ ಹೋದಾಗ್ಲೂ ನನ್ನ ನೋಡ್ಬಿಟ್ಟು, ಹ್ಮ್. ಓ ವಾರೆ ವಾ, ಸ್ಟೇಟ್ ಅವಾರ್ಡ್ ಎಲ್ಲ ಬಂತ ನಿಮ್ಗೆ ಅಂತಾರೆ ಇಟ್ಟಿದ್ರು. ಹಂಗೆ ಅಲ್ಲೇ ತಮಾಷೆ ಮಾಡಿ. ಓಕೆ ಅಂಡ್ ನಂದು ಡ್ರೆಸ್ ಯಾವ್ದೋ ಒಂದು ಆರೆಂಜ್ ಡ್ರೆಸ್ ಹಾಕೊಂಡಿದ್ದೆ. ಓಕೆ. ಹ್ಮ್. ಮ್ಯಾಮ್, ಈ ಸ್ಟೇಟ್ ಅವಾರ್ಡ್ ಯಾವ ಹಾಡಿಗೆ ಬಂತು? 2016 ಅಲ್ಲಿ ಬಂದಿದ್ದಲ್ಲ ನಿಮಗೆ? ಹೌದು, ಜಲ್ಸಾ ಅಂತ ಒಂದು ಚಿತ್ರಕ್ಕೆ, ಹ್ಮ್. ಚಿತ್ರದಲ್ಲಿ ನನ್ನೆದೆ ಬೀದಿಗೆ ಅಂತ ಒಂದು ಹಾಡು ಹ್ಮ್. ವೀರ್ ಸಮರ್ಥ್ ಅವರು ಹ್ಮ್ ಹ್ಮ್. ಕಂಪೋಸ್ ಮಾಡಿದ್ದು. ಓಕೆ. ಆ ಹಾಡನ್ನ ಹಾಡಿ ಹ್ಮ್. ಆ ಹಾಡಿಗೆ ಒಂದು ಪ್ರಶಸ್ತಿ ಬಂತು, ಸ್ಟೇಟ್ ಅವಾರ್ಡ್. ಓಕೆ ಓಕೆ. ಆಕ್ಚುಲಿ ಅದು ಅವಾರ್ಡ್ ಬಂದಾಗ ನಾನು ಸ್ವೀಡನ್ ಅಲ್ಲಿ ಇದ್ದೆ. ಯಾವ್ದೋ Okay. ಒಂದು ತುಂಬಾ ರಿಮೋಟ್ ಒಂದು ನಾರ್ತ್ ಪಾರ್ಟ್ ಅಲ್ಲಿ ಇದ್ದೆ. ತುಂಬಾ ಸ್ನೋಫಾಲ್ ಆಗಿತ್ತು ಹ್ಮ್. ಅವತ್ತು. ನೆಟ್ವರ್ಕ್ ಎಲ್ಲ ಜಾಮ್ ಆಗಿತ್ತು. ಹ್ಮ್. ಸೊ ಅಲ್ಲಿ ಏನು ನೆಟ್ವರ್ಕ್ ಇರ್ಲಿಲ್ಲ ನಾನು ಇದ್ದಿದ್ದ ಜಾಗದಲ್ಲಿ. ಹ್ಮ್. ಪ್ಲಸ್ ಹೆವಿ ಸ್ನೋಫಾಲ್ಗೆ ಇನ್ನ ಜಾಸ್ತಿ ಅದು ಪ್ರಾಬ್ಲಮ್ ಆಗಿತ್ತು. ಸೊ ನೋ ನೋ ಕನೆಕ್ಷನ್ ಟು ದ ವರ್ಲ್ಡ್ ತರ ಓಕೆ ಓಕೆ. ಇದ್ವಿ. ನಮ್ಮ ಅಪ್ಪ ಅಮ್ಮ ತುಂಬಾ ಟ್ರೈ ಮಾಡ್ತಿದ್ರು. ಬಿಕಾಸ್ ಅವರು ಟಿವಿನಲ್ಲಿ ಅನೌನ್ಸ್ ಮಾಡ್ತಾರೆ. Okay, okay. ಕಮಿಟಿ ಬಂದ್ಬಿಟ್ಟು ಅನೌನ್ಸ್ ಮಾಡುತ್ತೆ ಸ್ಟೇಟ್ ಅವಾರ್ಡ್ಸ್. ಹ್ಮ್. ಸೊ ಅವರು ನ್ಯೂಸ್ ನೋಡುವಾಗ ಅವ್ರಿಗೆ ಗೊತ್ತಾಗಿರೋದು, ಓ ನಮ್ಮ ಮಗಳಿಗೆ ರಾಜ್ಯ ಪ್ರಶಸ್ತಿ ಬಂದಿದೆ ಹಾ, ಹಾ, ಅನ್ನೋದು. ಹಾ. ಅವ್ರಿಗೆ ಅದನ್ನ ನೋಡಿ ಗೊತ್ತಾಗಿದೆ. ದೇ ವರ್ ವೆರಿ ಎಕ್ಸೈಟೆಡ್. ಹೇಳ್ಬೇಕು ಆದ್ರೆ ಹೇಳಕ್ ಆಗ್ತಾ ಇಲ್ಲ ಅವ್ರಿಗೆ. ನನ್ ಫೋನ್ ನಾಟ್ ರೀಚಬಲ್, ಯಾವ ಮೆಸೇಜ್ ಏನು ಹೋಗ್ತಾ ಇಲ್ಲ. ಓಕೆ. ಸೊ ಬಟ್ ಅವತ್ತು ಸ್ನೋ ಫಾಲ್ ಆಯ್ತಲ್ಲ, ದಟ್ ಹಾ. ವಾಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್. ಸ್ನೋ ಫಾಲ್ ನಾನು ಅಲ್ಲಿ ತನಕ ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ. ಬಿದ್ದಿದ್ದ ಸ್ನೋ ಫಾಲ್ ಶೇಪ್ ಸ್ಟಾರ್ ಶೇಪ್ ಅಲ್ಲಿ ಇತ್ತು. ಓ ಆಯ್ತಾ, ಎಕ್ಸಾಕ್ಟ್ಲಿ ಒಂದ್ ಸ್ಟಾರ್ ಓಕೆ. ಶೇಪ್ ಅಲ್ಲಿ ನಾನು ಕಾಲ್ ಮೇಲೆ ಬಂದೆ. ಹ್ಮ್. ಆಗ ನನ್ನ ಫ್ರೆಂಡ್ ಸುಮ್ನೆ ರೇಗಿಸ್ತಾ ಇದ್ಲು. ಹ್ಮ್. ಸೊ ಅವಳು ಸುಮ್ನೆ ಕ್ಯಾಶುಯಲ್ ಆಗಿ ಹೇಳಿದ್ಲು, ಐ ಥಿಂಕ್ ಇಟ್ಸ್ ಅ ವೆರಿ ಲಕ್ಕಿ ಡೇ ಫಾರ್ ಯು ಟುಡೇ ಅಂತ ಅಂದ್ಬಿಟ್ಟು ತುಂಬಾ ಕ್ಯಾಶುಯಲ್ ಆಗಿ ನಾವು ಹೋದ್ವಿ. ಓಕೆ. ಸೊ ಅಟ್ ದ ಎಂಡ್ ಆಫ್ ದ ಡೇ ಎಲ್ಲೋ ನಡ್ಕೊಂಡು ಹೋಗುವಾಗ ಮೆಸೇಜ್, ನೆಟ್ವರ್ಕ್ ಇತ್ತು, ಒಂದ್ ಮೆಸೇಜ್ ಬಂತು. ಇನ್ನೊಬ್ರು ಯಾರೋ ಸಿಂಗರ್ ಕಲೀಗ್ ಹ್ಮ್. ನನ್ ಮೆಸೇಜ್ ಹಾಕಿದ್ರು, ಕಂಗ್ರಾಚುಲೇಷನ್ಸ್ ಆನ್ ಯುವರ್ ಸ್ಟೇಟ್ ಅವಾರ್ಡ್ ಅಂತ. ಓಕೆ. ಐ ವಾಸ್ ಅಬ್ಸಲ್ಯೂಟ್ಲಿ ಶಾಕ್. ನನ್ ಹ್ಮ್. ಏನ್ ಮೆಸೇಜ್ ಇದು ಅಂತಂದ್ರೆ, ನಾನು ಯಾರಿಗೋ ಕಳ್ಸಿದ್ದಾರೆ ಅವರು ಅನ್ಕೊಂಡು ನಾನು ರಿಪ್ಲೈ ಮಾಡ್ಲಿಲ್ಲ. ಓಕೆ. ಆಮೇಲೆ ಕೊನೆಗೆ ನೆಟ್ವರ್ಕ್ ಸಿಕ್ತು, ನಮ್ಮ ಅಪ್ಪ ಅಮ್ಮ ಮೆಸೇಜ್ ಹಾಕಿದ್ರು, ಹ್ಮ್. ಕಾಲ್ ಇಮಿಡಿಯೇಟ್ಲಿ ಅಂತ. ನಾನು ಭಯ ಪಟ್ಕೊಂಡು ಫೋನ್ ಮಾಡಿದೆ, ಮನೇಲಿ ಏನೋ ಆಯ್ತಾ ಅಂತ. ದೇವರ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಎಲ್ಲಾ ಫುಲ್ ಖುಷಿಯಿಂದ ಕಿರ್ಚ್ತಾ ಇದ್ರು ನಮ್ಮ ಅಪ್ಪ ಪಾಪ, ಬಿಕಾಸ್ ಹಿ ವಾಸ್ ಹಾ. ಎಕ್ಸ್ಟ್ರೀಮ್ಲಿ ಪ್ರೌಡ್. ಹ್ಮ್. ಮಗಳಿಗೆ ಸ್ಟೇಟ್ ಅವಾರ್ಡ್ ಬಂದಿದೆ ಅನ್ನೋದು. ಅದೊಂದು ಒಳ್ಳೆ ರೆಕಗ್ನಿಷನ್ ಮತ್ತೆ ಒಂದು ಹೆಮ್ಮೆ ಪಡುವ ವಿಷಯ ಕೂಡ ಅಲ್ಲ ಮ್ಯಾಮ್ ಪೇರೆಂಟ್ಸ್ ಗೆ. ಸೊ ಆ ಒಂದು ಮೆಮೊರಿ ಇಸ್ ಲೈಕ್
ಇಟ್ಸ್ ವೆರಿ ಪ್ರೆಷಿಯಸ್ ನನಗೆ.